ಎಲ್ರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB NTPC ಪರೀಕ್ಷೆ ಅಂಡರ್ ಗ್ರಾಜುಯೇಟ್ ಲೆವೆಲ್ನ ಪರೀಕ್ಷಾ ದಿನಾಂಕವನ್ನು ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ಪ್ರಕಟ ಮಾಡಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋವನ್ನು ಕೊನೆ ತನಕ ನೋಡ್ತಾರೆ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಗೂಗಲ್ ಫಾರ್ಮ್ ಲಿಂಕ್ ಇದೆ. RRB NTPC ಗ್ರಾಜುಯೇಟ್ ಲೆವೆಲ್ನ ಎಕ್ಸಾಮ್ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು ದಯವಿಟ್ಟು ಗೂಗಲ್ ಫಾರ್ಮ್ನ ಫಿಲ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸೆಂಡ್ ಮಾಡಿ. ಸೊ ದಟ್ ನಾವು ಕಟ್ ಆಫ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಅನಾಲಿಸಿಸ್ ಮಾಡಿ ಟೆಲಿಗ್ರಾಮಲ್ಲಿ ನಿಮಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಾಗ್ಬೋದು, ನಾರ್ಮಲೈಸ್ ಮಾರ್ಕ್ಸ್ ಎಷ್ಟು ಆಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಇನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವೆಬ್ಸೈಟ್ ಲಿಂಕು, ವಾಟ್ಸಪ್ ನಂಬರು ಮತ್ತು ಗೂಗಲ್ ಫಾರ್ಮ್ನ ಲಿಂಕ್ ಇರುತ್ತೆ, ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಚೆಕ್ ಮಾಡ್ಕೋಬೋದು. ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟರ್ ರೈಲ್ವೇಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ನೀವು ಚೆಕ್ ಮಾಡ್ಬೋದು. ಅಂಡರ್ ಗ್ರಾಜುಯೇಟ್ ಲೆವೆಲ್ನ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಯ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗಳು 7 ಆಗಸ್ಟ್ 2025ರಿಂದ 8 ಸೆಪ್ಟೆಂಬರ್ 2025 ನಡುವೆ ಸಂಪೂರ್ಣವಾದಂತಹ ಎಕ್ಸಾಮ್ಸ್ ನಡೀತವೆ. The link of viewing exam city and the date of download of travel authority for SC/ST candidates will be made available 10 days. ಆಲ್ರೆಡಿ ಗ್ರಾಜುಯೇಟ್ ಲೆವೆಲ್ನ ಎಕ್ಸಾಮ್ ಬರೆದಿರೋರಿಗೆ ಅಡ್ಮಿಟ್ ಕಾರ್ಡ್ ಯಾವ ರೀತಿ ಬರುತ್ತೆ, ಟ್ರಾವೆಲ್ ಪಾಸ್ನ SC/ST ಅಭ್ಯರ್ಥಿಗಳಾದರೆ ಟ್ರಾವೆಲ್ ಪಾಸ್ ಯಾವ ರೀತಿ ತಗೋಬೇಕು, ಎಲ್ಲರ ಬಗ್ಗೆ ಮಾಹಿತಿ ಇರುತ್ತೆ. ಇನ್ ಕೇಸ್ ಮೊದಲನೇ ಸಲ ಎಕ್ಸಾಮ್ ಬರಿತಾ ಇದ್ರೆ ನೋಡಿ, 7ನೇ ತಾರೀಕು ನಿಮಗೆ ಎಕ್ಸಾಮಿನೇಷನ್ ಶುರು ಆಗತಕ್ಕಂಥದ್ದು. ಸರಿಸುಮಾರು 10 ದಿನಗಳ ಹಿಂದೆ ಅಂದರೆ 27 ಅಥವಾ 28ನೇ ತಾರೀಕಿಂದ ಲಿಂಕ್ ಆಕ್ಟಿವ್ ಆಗುತ್ತೆ. ಯಾವಾಗ? 7ನೇ ತಾರೀಕು ಎಕ್ಸಾಮ್ ಇರೋರಿಗೆ. ಸೊ 8ನೇ ತಾರೀಕು ಎಕ್ಸಾಮ್ ಇದ್ರೆ 10 ದಿನ ಮೈನಸ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು. ಸೊ ನೀವು 27, 28ರಿಂದ ಈ ತಿಂಗಳ ಎಂಡಲ್ಲಿ ಪ್ರತಿದಿನ ಚೆಕ್ ಮಾಡ್ಕೋತಾ ಇರಬೇಕಾಗತ್ತೆ. ನಿಮಗೆ ಆ ಪರ್ಟಿಕ್ಯುಲರ್ ಡೇಟ್ ಯಾವತ್ತಿರುತ್ತೋ ಆ ದಿನ ಲಿಂಕ್ ಆಕ್ಟಿವೇಟ್ ಆಗುತ್ತೆ. ಓಕೆ, ಇನ್ನೊಂದು 4 ದಿನಗಳು ಇರುವಂತೆ ನಿಮಗೆ ಅಡ್ಮಿಟ್ ಕಾರ್ಡ್ ಸಿಗೋದು. ನಿಮಗೆ ಫಸ್ಟ್ ಇನ್ಫಾರ್ಮೇಷನ್ ಸಿಗ್ಬಿಡುತ್ತೆ ಎಕ್ಸಾಮ್ ಸೆಂಟ್ರಲ್ಲಿ ಯಾವ ದಿನಾಂಕ ಯಾವ ಶಿಫ್ಟು ಅಂತ. 10 ದಿನದ ಮುಂಚಿತವಾಗಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದಾದಮೇಲೆ ನೀವು ಕಾಲ್ ಲೆಟರ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಎಕ್ಸಾಮು 4 ದಿನ ಇರುವಂತೆ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಸೊ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಎಲ್ಲರೂ ಈ ಒಂದು ಎಕ್ಸಾಮ್ಸ್ಗೆ ಇನ್ನು ಕೇವಲ 1 ತಿಂಗಳು ಕೂಡ ಸಮಯಾವಕಾಶ ಇಲ್ಲ. ಆದಷ್ಟು ಬೇಗ ರಿವಿಷನ್ ಪ್ರೊಸೆಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಬಯೋಮೆಟ್ರಿಕ್ ಬಂದ್ಬಿಟ್ಟು ನಿಮಗೆ ಒಂದು ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಐಡಿಯನ್ನು ನೀವು ತಗೊಂಡೋಗ್ಬೇಕು. ಅಡಿಷನಲ್ ಆಗಿ ಒಂದು ಐಡಿನ ಜೊತೆಲಿ ಕ್ಯಾರಿ ಮಾಡಿ. ಆಧಾರ್ ಕಾರ್ಡನ್ನು 100% ತೊಗೊಂಡೋಗ್ಬೇಕು ಎಕ್ಸಾಮ್ ಸೆಂಟರ್ಗೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮೊದಲನೇ ಸಲ ಎಕ್ಸಾಮ್ ಬರ್ತಿದ್ರೆ ದಯವಿಟ್ಟು ಎಕ್ಸಾಮ್ಗೆ ಹೋಗೋ ಮುಂಚೆ ಕೆಲವೊಂದಿಷ್ಟು ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ. ನಮ್ಮ ವೆಬ್ಸೈಟಲ್ಲಿ kpscjunction.in ಅಲ್ಲಿ ಕೂಡ ಫ್ರೀ ಮಾಕ್ ಟೆಸ್ಟ್ಗಳನ್ನ ಕೊಟ್ಟಿರ್ತೀನಿ. ಇಂಟರ್ನೆಟ್ಟಲ್ಲಿ ಎಷ್ಟು ಮಾಕ್ ಟೆಸ್ಟ್ ಫ್ರೀಯಾಗಿ ಸಿಗುತ್ತೋ ಅಷ್ಟು ಮಾಕ್ ಟೆಸ್ಟ್ಗಳನ್ನ ದಯವಿಟ್ಟು ಅಟೆಂಡ್ ಮಾಡಿ. ಡೈರೆಕ್ಟ್ ಎಕ್ಸಾಮ್ಸ್ಗೆ ಹೋದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮೊದಲನೇ ಸಲ ಎಕ್ಸಾಮ್ ಬರೀತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಡೈರೆಕ್ಟ್ ಎಕ್ಸಾಮಿನೇಷನ್ಸ್ಗೆ ಹೋದರೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಸಾಧ್ಯವಾದಷ್ಟು ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿಕೊಂಡು ನಿಮ್ಮ ಟೈಮನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ಯಾವ ಸೆಕ್ಷನಲ್ಲಿ ವೀಕ್ ಇದೆಯೋ ಆ ಸೆಕ್ಷನ್ನ ಕವರ್ ಅಪ್ ಮಾಡ್ಕೊಳ್ಳಿ. RRB NTPC ಪರೀಕ್ಷೆ ಸಂಬಂಧಪಟ್ಟಂಗೆ PDF ನೋಟ್ಸ್ಗಳ ಒಂದು ಗ್ರೂಪನ್ನು ನಾವು ಮಾಡಿದ್ದೀವಿ. 99 ರುಪೀಸನ್ನು ಪೇ ಮಾಡಿ ನೀವು ಆ ಗ್ರೂಪ್ಗೆ ಜಾಯ್ನ್ ಆದರೆ ಸುಮಾರು 250ಕ್ಕಿಂತ ಹೆಚ್ಚು PDF ನೋಟ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ. ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ PDFಗಳು. ಆಸಕ್ತರು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಗ್ರೂಪ್ಗೆ ಒಂದ್ಸಲ ನೀವು ಜಾಯ್ನ್ ಆದರೆ 200ಕ್ಕಿಂತ ಹೆಚ್ಚು PDF ನೋಟ್ಸ್ಗಳು ನಿಮಗೆ ಸಿಗ್ತವೆ. ಡೈಲಿ ಕಾಂಟೆಂಟ್ ಕೂಡ ಅವೈಲೇಬಲ್ ಇರುತ್ತೆ. ಇದಿಷ್ಟು ಇಂದಿನ ಮಾಹಿತಿ. ಎಕ್ಸಾಮ್ ಬರ್ತಿರ್ತಕ್ಕಂಥ ಎಲ್ರಿಗೂ ಆಲ್ ದ ಬೆಸ್ಟ್. ಈ ಎಕ್ಸಾಮ್ಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಮುಂದೆ ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋಗೆ. ಎಲ್ರಿಗೂ ಧನ್ಯವಾದಗಳು.